ಮನೆಯಲ್ಲೇ ಈಸಿಯಾಗಿ ಸ್ಟ್ರೀಟ್ ಸ್ಟೈಲ್ ರೋಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒನ್ ಟೈಮ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಸಮ ಪ್ರಮಾಣದಲ್ಲಿ 2 ಬೌಲ್ ಗೋಧಿ ಹಿಟ್ಟು 2 ಬೌಲ್ ಮೈದಾ ಹಿಟ್ಟು ತೊಗೊಂಡು ಸ್ವಲ್ಪ ಟೇಸ್ಟ್ಗೆ ಉಪ್ಪು ಹಾಕಿ ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಅದನ್ನು ನೀಟಾಗಿ ಕಲಸಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಕಲಿಸುವಾಗಲೇ ಗೊತ್ತಾಗುತ್ತೆ ಎಷ್ಟು ನೀರು ಹಾಕಬೇಕೋ ಅಷ್ಟು ಹಾಕಿ ಕಲಿಸ್ಬೇಕು. ಕಲಿಸ್ಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೋಡಿ ನಾದ್ತಾ ಇದ್ದೀನಿ. ಚೆನ್ನಾಗಿ ನಾದಿ ಒಂದು 10 ಮಿನಿಟ್ಸ್ ರೆಸ್ಟಲ್ಲಿಟ್ಟು ಅದನ್ನು ಚಿಕ್ಕ ಚಪಾತಿಗಿಂತ ಚಿಕ್ಕ ಉಂಡೆ ತಗೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಸ್ವಲ್ಪ ಗಟ್ಟಿಯಾಗಿ ಕಲಸಿರೋದ್ರಿಂದ ತುಂಬ ಚೆನ್ನಾಗಿ ಲಟ್ಟಿಸ್ಬೋದು. ಅದು ಅಂಟ್ಕೊಳ್ತಾನೆ ಇಲ್ಲ. ಒಂದು ಸಾರಿ ಮನೆಯಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಹೊರಗಡೆ ತಿನ್ನೋದೇ ಇಲ್ಲ, ಮನೆಯಲ್ಲೇ ಪದೇ ಪದೇ ಮಾಡ್ಕೊಂಡು ತಿಂತಾ ಇರ್ತೀರಾ. ಹೆಂಚು ಬಿಸಿಯಾಗಿ ಹೆಂಚು ಮೇಲೆ ಸ್ವಲ್ಪ ತುಪ್ಪ ಹಾಕಿ, ಬೆಣ್ಣೆ ಹಾಕಿದರೂ ಚೆನ್ನಾಗಿರುತ್ತೆ, ತುಪ್ಪ ಹಾಕಿದರೂ ಚೆನ್ನಾಗಿರುತ್ತೆ. ನಾನು ತುಪ್ಪ ಹಾಕ್ತಾ ಇದ್ದೀನಿ. ತುಂಬ ನಾನು ಬೇಯಿಸ್ಕೊಳ್ತಾ ಇಲ್ಲ ಫಸ್ಟ್ ಟೈಮ್ಗೆ. ಅರ್ಧ ಬೇಯಿಸಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ರೋಲ್ ಮಾಡಲಿಕ್ಕೆ. ಆಮೇಲೆ ಜೀರಿಗೆ ಜಾಸ್ತಿ ಹಾಕಿ ಒಂದು 3-4 ಸ್ಪೂನ್ ಮೇಲೆ ನಾನು ಜೀರಿಗೆ ಹಾಕಿದ್ದೀನಿ. 1 ಟೀ ಸ್ಪೂನು ಮೆಣಸು, 1-1.5 ಟೀ ಸ್ಪೂನಷ್ಟು ಧನಿಯಾ ಹಾಕಿದ್ದೀನಿ. ಸ್ಟ್ರೀಟ್ ಸ್ಟೈಲಲ್ಲಿ ಅಂದ ತಕ್ಷಣ ನಾವು ಸ್ಟ್ರೀಟ್ ಸ್ಟೈಲ್ ಹಾಗೆಯೇ ಎಲ್ಲ ಸಾಂಬಾರು ಪದಾರ್ಥನೂ ಹಾಕಬೇಕು ಅಂತ ಏನಿಲ್ಲ. ಮನೆಯಲ್ಲೇ ಇರೋ ಪದಾರ್ಥಗಳಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಬರೀ ಇದು 3 ಜೀರಿಗೆ, ಧನಿಯಾ, ಮೆಣಸು 3 ಪದಾರ್ಥಗಳನ್ನ ಹಾಕಿ ಮಾಡ್ತಾಯಿದ್ದೀನಿ. ಅದನ್ನು ರೋಸ್ಟ್ ಆಗೋವರೆಗೂ ಹುರಿದು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿನಲ್ಲಿ. ಬಿಸಿ ಸ್ವಲ್ಪ ಆರಬೇಕು. ಆರಿದ್ಮೇಲೆ ಪೌಡ್ರು ಮಾಡಿ ನೋಡಿ, ಅದು ಪೌಡ್ರ್ ಹಾಕ್ತಿರೋದ್ರಿಂದ ಹೊರಗಡೆ ಪೌಡ್ರು ಬರ್ತಾ ಇರೋದು ಗೊತ್ತಾಗ್ತಾ ಇದೆ. ಹಾಗೆಯೇ ಒಂದು ಬೌಲ್ಗೆ ಅರಿಶಿನ ಪುಡಿ, ಖಾರದ ಪುಡಿ, ಹಾಗೆಯೇ ನಾನೀಗ ಪೌಡ್ರು ಮಾಡ್ಕೊಂಡಲ್ಲ ಅದನ್ನು ಒಂದು 3-4 ಸ್ಪೂನಷ್ಟು ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಉಪ್ಪು ಇಷ್ಟನ್ನು ಮಿಕ್ಸ್ ಮಾಡಿ, ಕೆಲವೊಬ್ಬರು ಫ್ರ್ಯಾಂಕಿ ಪೌಡರ್ ಅಂಥೇಳಿ ಎಲ್ಲನೂ ಹುರಿದು ಮಿಕ್ಸ್ ಮಾಡ್ತಾರೆ. ನಾನು ಮನೆಯಲ್ಲಿ ಏನಿದೆ ನನ್ನ ಹತ್ರ ಅದರಿಂದನೇ ಮಾಡಿದ್ದೀನಿ. ತುಂಬ ಎಲ್ಲನೂ ನಾವು ಖರ್ಚು ಮಾಡಿ ಹೊರಗಡೆಯಿಂದ ತಂದು ಪೌಡ್ರ್ ಮಾಡಬೇಕು ಅಂತ ಏನಿಲ್ಲ. ಯಾವುದು ಮನೆಯಲ್ಲಿದೆಯೋ ಅದೇ ಐಟಮಿಂದನೇ ನಾವು ಮಾಡಬಹುದು. ನಾನು ಹಾಗೆಯೇ ಒಂದು 5-6 ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದೆ. ಆ ಆಲೂಗೆಡ್ಡೆಗೆ ನಾನೀಗ ನಿಮಗೆ ಜೀರಿಗೆ ಮತ್ತು ಧನಿಯಾ, ಮೆಣಸು ಪೌಡ್ರು ಮಾಡಿದ್ನಲ್ವಾ, ಆ ಪೌಡ್ರು ಹಾಕಿ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರೋದಕ್ಕೆ ಆ ಪೌಡ್ರ್ ಮಿಕ್ಸ್ ಮಾಡಿ, ಹಾಗೆ ಕ್ಯಾಬೇಜ್ ಇತ್ತು ನನ್ನ ಹತ್ರ, ಕ್ಯಾಬೇಜ್ನ ಕಟ್ ಮಾಡಿ ಕ್ಯಾಬೇಜ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಹಸಿ ಈರುಳ್ಳಿನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೀವು ಮನೆಯಲ್ಲಿ ಏನು ತರಕಾರಿ ಇದೆ ಅದೇ ತರಕಾರಿಗಳನ್ನ ಯೂಸ್ ಮಾಡ್ಕೋಬೋದು. ನಾನು ಮನೆಯಲ್ಲಿ ಆಲೂಗಡ್ಡೆ ಮತ್ತು ಕ್ಯಾಬೇಜ್ ಇದರಿಂದ ಅದನ್ನು ಯೂಸ್ ಮಾಡಿಕೊಂಡೆ. ಮಕ್ಕಳು 1 ತಿನ್ನೋ ಹತ್ರ 2 ರೋಲ್ ತಿಂತಾರೆ. ನೋಡಿ, ತುಪ್ಪ ಹಾಕಿ ನಾನು ಹೆಂಚ ಮೇಲೆ ಏನು ರೋಲ್ಗಾಗಿ ಮಾಡ್ಕೊಂಡಿದ್ನಲ್ವ, ಮೈದಾ ಮತ್ತು ಚಪಾತಿ ಹಿಟ್ಟಿನ ಗೋಧಿ ಹಿಟ್ಟಿನ ಚಪಾತಿನ ಅದನ್ನು ಒಂದು ಸೈಡ್ ರೋಸ್ಟ್ ಮಾಡಿ
ಅದಕ್ಕೆ ನಾನೇನಿದು ಕ್ಯಾಬೇಜ್ ಮತ್ತು ಆಲೂದು ಮಿಕ್ಸ್ ಮಾಡಿದ್ದೀನಲ್ಲ, ಆ ಆಲೂ ಮಿಕ್ಸ್ನ ಹಾಕಿ ಅದಕ್ಕೆ ನಾರ್ ಅವ್ರದ್ದು ಸೆಜ್ವಾನ್ ಚಟ್ನಿ ಸಿಕ್ಕುತ್ತೆ. ಆ ಸೆಜ್ವಾನ್ ಚಟ್ನಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ, ಅದ್ರ ಜೊತೆಗೆ ಟೊಮೊಟೊ ಸಾಸ್, ಕಿಸಾನ್ ಅವ್ರದ್ದು ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ. ಟೊಮೊಟೊ ಸಾಸ್ ಹಾಕಿ ಅದನ್ನು ಅಷ್ಟೇ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟೇ ಹೋಗ್ಬೋದು. ಹಾಕಿ ನಂತರ ನಾನು ಚೀಸನ್ನ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ನಾವು ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಚೀಸ್ ಹಾಕಿದ್ರೇ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸಾರಿ ಇದನ್ನೆಲ್ಲ ಹಾಕಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮಕ್ಕಳು, ನನ್ನ ಮಗಳಂತೂ 1 ರೋಲ್ ಅಲ್ಲ 2 ರೋಲ್ ತಿಂದು ಬೇರೆ ದಿನ ಎಲ್ಲ ಒಂದೇ ಚಪಾತಿಗೆ ಸಾಕಮ್ಮ ಅಂದ್ಬಿಡ್ತಾಳೆ. ಒಂದು ಸಾರಿ ಮಾಡಿ ನೋಡಿ. ಹಾಗೆಯೇ ಇನ್ನೊಂದು ಥರದ್ದು ತರಕಾರಿ ಹಾಕಿ ವೆಜ್ ರೋಲ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ 5-6 ಥರ ತರಕಾರಿಗಳನ್ನ ಹಾಕ್ಬೋದು. ಆಗಲೇ ನಾನು ಹಾಕಿದ್ದು ಬರೀ ಕ್ಯಾಬೇಜ್ ಮತ್ತು ಆಲೂಗೆಡ್ಡೆ, ಆನಿಯನ್ ಇಷ್ಟೇ ಹಾಕಿದ್ದು. ಇದರಲ್ಲಿ ಹಾಗಲ್ಲ, ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ತುಪ್ಪ ಹಾಕಿ, ತುಪ್ಪ ಕರಗಿದ ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದು 1-2 ನಿಮಿಷ ಫ್ರೈ ಮಾಡಿ, ನಂತರ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ನಿಮ್ಮ ಹತ್ರ ಯಾವ ತರಕಾರಿ ಇದೆ ಆ ತರಕಾರಿ ಎಲ್ಲ ಹಾಕಿ ನೀವು ಫ್ರೈ ಮಾಡ್ಬೋದು. ನನ್ನ ಹತ್ರ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಹಾಗೆ ಕ್ಯಾಪ್ಸಿಕಮ್ ಇತ್ತು. ನೀವು ಹಸಿ ಬಟಾಣಿನೂ ಹಾಕ್ಬೋದು, ಬೀಟ್ರೂಟ್ ಹಾಕ್ಬೋದು. ನಿಮಗೆ ಯಾವ ತರಕಾರಿ ಫೇವ್ರೇಟ್ ಅನಿಸುತ್ತೋ, ನಿಮ್ಮ ಮಕ್ಕಳು ಯಾವ್ದು ಇಷ್ಟಪಡ್ತಾರೋ ಅದನ್ನ ಹಾಕಿ ನೀವು ಮಾಡ್ಬೋದು. ಸ್ವಲ್ಪ ಅದು ಬೇಯಲಿಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಅದು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಡ್ತಾಯಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ಮ ಬೇಗ ಬೇಯೋದ್ರಿಂದ ಆಮೇಲೆ ನಾನು ಅರ್ಧ ಬೆಂದ ಮೇಲೆ, ತರಕಾರಿ ಎಲ್ಲ ಅರ್ಧ ಬೆಂದ ಮೇಲೆ ನಾನು ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡ್ತಾಯಿದ್ದೀನಿ. ಚೆನ್ನಾಗಿ 2 ಸರಿ ಮಿಕ್ಸ್ ಮಾಡಿದ್ಮೇಲೆ ತರಕಾರಿ ಹಾಫ್ ಬಾಯ್ಲ್ ಆಗಿದೆ. ಅದಕ್ಕೆ ನಾನು ಅವ್ರದ್ದು ಸೆಜ್ವಾನ್ ಸಾಸ್ ಹಾಕಿದ್ದೀನಿ. ಹಾಗೆಯೇ ಮತ್ತು ಕಿಸಾನ್ ಅವ್ರದ್ದು ಟೊಮೊಟೊ ಸಾಸ್ ಆಗಲೇ ನಾನು ರೋಲ್ಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೆ. ಈಗ ಹಾಗಲ್ಲ, ನಾನು ಮಿಕ್ಸ್ ವೆಜಿಟೇಬಲ್ಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದೊಂದು ರೋಲ್ಗೆ ನಾನು ಸಾಸ್ ಮತ್ತು ಸೆಜ್ವಾನ್ ಸಾಸು ಹಾಕ್ತಾಯಿದ್ದೀನಿ, ಚಟ್ನಿ ಅಂತಲೂ ಹೇಳ್ಬೋದು. ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ನಾನು ಚೀಸ್, ಮಕ್ಕಳಿಗೆ ಚೀಸ್ ಅಂದರೆ ಇಷ್ಟ ಅಲ್ವಾ, ಪಿಜ್ಜಾಗೆ, ಸ್ಯಾಂಡ್ವಿಚ್ಗೆ, ರೋಲ್ಗೆ ಇದು ನಾವು ಚೀಸ್ ಹಾಕೋದ್ರಿಂದ ಮಕ್ಕಳು ಅಟ್ರ್ಯಾಕ್ಟ್ ಆಗಿ ಒಂದು ತಿನ್ನೋ ಹತ್ರ ಇನ್ನೊಂದನ್ನು ಇಷ್ಟಪಟ್ಟು ತಿಂತಾರೆ. ಎಷ್ಟು ನೀವು ಚೀಸ್ ಹಾಕಿ ಇದು ಮಾಡ್ತೀರೋ ಅಷ್ಟು ಇದು ಟೇಸ್ಟಿಯಾಗಿ ಬರುತ್ತೆ. ನೋಡಿ, ನಾನು ಹಾಗೆಯೇ ಹುರಿದು ಹಾಕಿರೋದ್ರಿಂದ ಅದು ಮೆಲ್ಟ್ ಆಗ್ತಾಯಿದೆ ಬಿಸಿಗೆ. ನಂತರ ನಾನು ಹಂಚಿಟ್ಕೊಂಡು ನಾನೇನು ರೋಲ್ದು ಬೇಸ್ ಮಾಡ್ಕೊಂಡಿದ್ನಲ್ಲೋ ಆ ಬೇಸ್ಗೆ ತುಪ್ಪ ಹಾಕಿ, ತುಪ್ಪ ಹೆಲ್ದಿನೂ ಹೌದು ಆರೋಗ್ಯಕ್ಕೆ, ತುಪ್ಪ ಹಾಕಿ ಕ್ರಿಸ್ಪಿ ಆಗೋ ಥರ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. 2 ಸೈಡನ್ನು ಬಿಸಿ ಮಾಡಿಕೊಂಡು ನಂತರ ನಾನು ಏನು ಮಿಕ್ಸ್ ವೆಜಿಟೇಬಲ್ದು ರೋಲ್ಗೆ ಮಿಕ್ಸ್ ಹಾಕೋದಕ್ಕೆ ಒಳಗಡೆ ಫಿಲ್ ಮಾಡೋದಕ್ಕೆ ರೆಡಿ ಮಾಡಿಟ್ಟಿದ್ನೋ ಅದನ್ನ ಹಾಕ್ತಾಯಿದ್ದೀನಿ. ಹಾಕಿ ಡೈರೆಕ್ಟಾಗಿ 2 ಕಡೆನೂ ಕ್ರಿಸ್ಪಿ ಮಾಡಿಕೊಟ್ರೆ ಆಯಿತು. ಈ ರೋಲ್ ಬೇರೆ ಥರನೇ, ನಾನು ಆಗಲೇ ಹೇಳ್ಕೊಟ್ಟಿದ್ದ ರೋಲೇ ಬೇರೆ ಥರ. ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.